ಮನೆಯಲ್ಲಿ ಮಿಕ್ಸಿ ಉಪಯೋಗಿಸುವಾಗ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಬಗ್ಗೆ ತಿಳಿಸುವ ವಿಡಿಯೋ ಇದಾಗಿದೆ. ಬನ್ನಿ ನೋಡೋಣ. ಸುರಕ್ಷಿತ ಮನೆ ನಮ್ಮ ಆದ್ಯತೆ. ವಾಕಿಂಗ್ ಮಾಡ್ಕೊಂಡು ಬಂದೆ. ಹೊಟ್ಟೆ ಹಸಿವಾಗ್ತಿದೆಯಲ್ಲ. ಚಟ್ನಿ ಮಾಡ್ತಾ ಇದ್ದೀನಿ, ದೋಸೆಗೆ ರೆಡಿ ಮಾಡಿದ್ದೀನಿ. ಯಾರಲ್ಲಿ? ನೇಹ ಏನು ಮಾಡ್ತಿಲ್ಲ ಅಡುಗೆ ಮನೇಲಿ? ಅಡುಗೆ ಮನೇಲಿ ಕವಣ ಇಟ್ಕೊಂಡಿದ್ಯಾ? ಹೊರಗಡೆ ಕಳಿಸ್ಬೇಕು ತಾನು ಮಕ್ಕಳನ್ನ. ಅವಳು ಏನ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಏನು ಬೇಕಂತೆ? ಸ್ನ್ಯಾಕ್ಸು. ಹೌದಾ? ಅವಳು ಫಸ್ಟ್ ಅದೇನು ಬೇಕು ಕೊಟ್ಟು ಒಳಗೆ ಕಳಿಸು. ಬೇಗ ಕೊಡಿ, ತಿಂಡಿ ಬೇಕು, ತಿಂಡಿ ಬೇಕು, ಚಾಕ್ಲೇಟ್ ಬೇಕು, ಕೊಡಿ ಕೊಡಿ ಕೊಡಿ. ಇನ್ನೊಂದ್ಸರಿ ತಿಂಡಿ ಬೇಗ ಕೊಡಿ, ತಿಂಡಿ ಕೊಡಿ, ತಿಂಡಿ ಬೇಕು, ತಿಂಡಿ ಬೇಕು, ಚಾಕ್ಲೇಟ್ ಬೇಕು, ಚಾಕ್ಲೇಟ್ ಬೇಕು, ಕೊಡಿ ಕೊಡಿ. ಬೇಗ ಕೊಡಿ, ತಿಂಡಿ ಬೇಕು, ತಿಂಡಿ ಬೇಕು, ತಿಂಡಿ ಬೇಕು, ಚಾಕ್ಲೇಟ್ ಬೇಕು, ಚಾಕ್ಲೇಟ್ ಬೇಕು, ಕೊಡಿ ಕೊಡಿ. ಬೇಗ ಕೊಡಿ. ಕರೆಂಟ್ ಅಂತೂ ಹೋಯ್ತು. ಚಟ್ನಿ ಏನಾಯ್ತೋ ಗೊತ್ತಿಲ್ಲ. ನೇಹ ನಿಂಗೆ ಏನು ಬೇಕು? ಬಿಸ್ಕೆಟ್ ಬೇಕಾ? ಇಲ್ಲ ಈ ಬಿಸ್ಕೆಟ್ ಬೇಕಾ? ಇದು ಬೇಡವಾ? ಇನ್ನೇನು ಬೇಕು? ಸ್ನ್ಯಾಕ್ಸ್ ಕೊಡಲಾ? ಈ ಸ್ನ್ಯಾಕ್ಸು ಬೇಡವಾ? ಇನ್ನೇನು ಇಲ್ವಲ್ಲ ಇಲ್ಲಿ. ತಗೋ, ಇದೇ ಪರವಾಗಿಲ್ಲ, ತಿನ್ನು. ಇದು ತಗೋ, ಇರಲಿ ಪರವಾಗಿಲ್ಲ. ಇನ್ನೇನು ಬೇಕು ನೇಹ? ನೀನು ಬಂದಾ ಆರಾಧ್ಯ? ಇಬ್ಬರು ಆಟ ಆಡ್ಕೊಂಡು ತಿನ್ಕೊ ಹೋಗ್ರಿ. ಹೋಗ್ರಿ ಮಕ್ಕಳೇ ಬನ್ನಿ. ಅಲ್ಲಿ ಗಟ ಮಾಡ್ತಿದ್ರಾ ತಿಂಡಿ ಬೇಕು ಅಂತ? ಆಯಿತು ಬನ್ನಿ, ಇಬ್ಬರೂ ಸ್ನ್ಯಾಕ್ಸ್ ತಿನ್ಕೊಂಡು ಆಟ ಆಡ್ಕೊಂಡಿರಿ. ಅಡುಗೆ ಮನೆಗೆಲ್ಲ ಹೋಗ್ಬಾರ್ದು, ಓಕೆನಾ? ಜಾಣ ಮರಿ. ಚಿನ್ನಾರಿ ಆಯ್ತಪ್ಪ, ಕಡೆಲ್ಲ ಹೋಗ್ಬಾರ್ದು, ಆಟ ಆಡ್ಕೊಳ್ಳಿ ಇಲ್ಲೇ. ಆಯ್ತೇನೆ ತಿಂಡಿ? ಇನ್ನೂ ಇಲ್ಲ, ಕರೆಂಟ್ ಹೋಗಿಲ್ಲ. ಗೊತ್ತಿಲ್ವಾ ನಿಮಗೆ? ಚಟ್ನಿ ಇನ್ನೂ ನುಣ್ಣಗೆ ಆಗಿಲ್ಲ. ತೋರಿಸ್ಬೇಕಾ ನಿಮಗೆ? ಇನ್ನು ಈ ಕರೆಂಟ್ ಬಂದಮೇಲೆ ನೋಡ್ತೀನಿ ಇರಿ ಏನು ಮಾಡಬೇಕು ಅಂತ. ಇದೊಳ್ಳೆ ಸರಿ ಆಯ್ತು. ಕರೆಂಟ್ ಹೋದ್ಮೇಲೆ ಮಾಡೋ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಕರೆಂಟ್ ಬಂದಮೇಲೆ ಸರಿ ಮಾಡಿ ಹಾಕ್ಕೊಡ್ತೀನಿ ಇರಿ ದೋಸೆನ. ನಮಸ್ಕಾರ ಸ್ನೇಹಿತರೆ. ಈ ರೀತಿ ನಮ್ಮಲ್ಲಾದ ದುರಂತನ ನನ್ನ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಮತ್ತು ಹಿತೈಷಿಗಳಿಗೆ ತಿಳಿಸೋ ಮುಖಾಂತರ ಈ ರೀತಿ ಯಾವುದೇ ದುರ್ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ತಿಳಿಸೋದಕ್ಕೋಸ್ಕರ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಇವುಗಳಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಸಮಾಜ ಜಾಗೃತಿ ಮಾಡಲು ಇದು ನಾನು ಮಾಡಿರೋಂಥ ಅಳಿಲು ಸೇವೆ. ಧನ್ಯವಾದಗಳು.